ಇದೇನೆಂದರೆ ದನದ ಕೊಟ್ಟಿಗೆಯಿಂದ ದನದ ಗಂಜಲ ಮತ್ತು ಸಗಣಿ ನೀರು ಮಿಕ್ಸ್ ಆಗಿ ಹೊರಗೆ ಬರುತ್ತೆ. ಇದನ್ನು ಒಂದು ಹೊರಗೆ ಇಟ್ಟಿದ್ದೇವೆ. ಸೊ ಇದನ್ನು ನಾನು ಯಾಕೆ ಯೂಸ್ ಮಾಡ್ತೇನೆ ಅಂದರೆ ಗಿಡಗಳಿಗೆ ಇಲ್ಲಂದರೆ ತರಕಾರಿ ಗಿಡಕ್ಕೆ ಇಲ್ಲದ ಅಡಿಕೆ ಗಿಡಕ್ಕೆ ಯಾವುದೇ ಒಂದು ಹಣ್ಣು ಹಂಪಲು ಗಿಡಕ್ಕೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗುತ್ತೆ. ಇದರಲ್ಲಿ ತುಂಬಾ ಪೋಷಕಾಂಶ ಇದೆ. ನಾವು ಬಾಕಿ ಈಟೆಲ್ಲ ಹಾಕ್ತೇವೆ, ಇದರಲ್ಲಿ ತುಂಬಾ ಇದಿದೆ. ಇದನ್ನು ಹಾಕೋದರಿಂದ ಗಿಡಗಳು ತುಂಬಾ ಬೆಳವಣಿಗೆ ಆಗುತ್ತೆ, ತುಂಬಾ ಇದಾಗುತ್ತೆ. ಬಟ್ ನಾನು ಮಣ್ಣು ಯಾಕೆ ಯೂಸ್ ಮಾಡ್ತೇನೆ ಅಂದರೆ ಇದರಲ್ಲಿ ಮಣ್ಣಿನ ಗುಣ ಮತ್ತು ಈ ದನದ ಇದು ಎರಡು ಹೊಂದಾಣಿಕೆ ಆಗುತ್ತೆ. ಸೊ ಆನಂತರ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ನಾನು ಗಿಡಗಳಿಗೆ ನಾನು ಯೂಸ್ ಮಾಡ್ತೇನೆ. ಡೈರೆಕ್ಟಾಗಿ ನಾವು ದನದ ಗಂಜಲವನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು. ಯಾಕೆಂದರೆ ಇದರಲ್ಲಿ ಇದು ತುಂಬಾ ಈಟ್ ಇರ್ತದೆ, ಖಾರ ಇರುತ್ತೆ. ಅಂದರೆ ನಾವು ಡೈರೆಕ್ಟಾಗಿ ಹಾಕಿದರೆ ಗಿಡಗಳು ಸಾಯುವಂಥ ಒಂದು ಸ್ಥಿತಿ ಬರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ನೀರೊಂದು ಅರ್ಧ ಬಕೆಟ್ ನೀರಷ್ಟು ಯೂಸ್ ಮಾಡಿ ಮತ್ತು ಬಾಕಿದ್ದನ್ನು ನಾವು ದನದ ಗಂಜಲ ಅದು ಹೊರಗೆ ಬರ್ತಲ್ಲ, ದನದ ಗಂಜಲ ಮತ್ತು ಸಗಣಿ ನೀರನ್ನು ಹಾಕಿ ಗಿಡಗಳಿಗೆ ಹಾಕ್ಬೋದು. ಇಲ್ಲಾಂದರೆ ತುಂಬಾ ಇದು. ಸೊ ಇದರಲ್ಲಿ ಏನಂದರೆ ನಾವು ಇದನ್ನು ಹಾಕೋದರಿಂದ ಭೂಮಿಯ ಫಲವತ್ತತೆ ಹಾಗೂ ತುಂಬಾ ಯೂಸ್ ಆಗುತ್ತೆ ಇದರಿಂದ. ಇದನ್ನಂದರೆ ನಾವು ಬೇರೆ ನಾವು ಗಾರ್ಮೆಂಟ್ ಈಟ್ ಸುಫಲ ಎಲ್ಲ ಹಾಕೋದರಿಂದ ಇಂಥ ನಾವು ನಾಟಿ ಇದನ್ನು ಹಾಕೋದು ತುಂಬಾ ನಮಗೆ ಭೂಮಿಗೆ ಕೂಡ ಒಳ್ಳೆಯದು, ಗಿಡಗಳಿಗೆ ಕೂಡ ಒಳ್ಳೆಯದು, ತುಂಬಾ ಯೂಸ್ ಆಗುತ್ತೆ. ಇದನ್ನಂದರೆ ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಎಲೆಗಳ ಒಂದು ಕಲರಾಗಿ ಹಸಿರು ಕಲರಾಗಿ ತುಂಬಾ ಇದಾಗುತ್ತೆ. ಸೊ ಬೇಗನೆ ಹೂ ಬಿಡುತ್ತೆ. ಇಲ್ಲ ತರಕಾರಿ ಗಿಡಕ್ಕೆ ತುಂಬಾ ಒಂದು ಇದಾಗುತ್ತೆ. ಹಾಗೆಯೇ ಇದು ಭೂಮಿಗೆ ಕೂಡ ತುಂಬಾ ಪೋಷಕಾಂಶ ಇದು. ಈ ಥರ ನಾವು ನಾಟಿ ದನದ ಸಗಣಿ ಅಂತ ಯೂಸೆಲ್ಲ ಮಾಡ್ತಿದ್ರೆ ಅಂದರೆ ನಮ್ಮ ಭೂಮಿನ ಫಲವತ್ತತೆ ಇನ್ನೂ ಪ್ಲಸ್ ಐಕ್ ಮಣ್ಣೆಲ್ಲ ಪಾಡೋಡು ಡೈರೆಕ್ಟ್ ಪಾಡ್ದ ಪಂಡ ಈ ಭೂಮಿದ ಪೋಷಕಾಂಶ ಎಲ್ಲ ನೆಕ್ ಸೇರೋಡು ಐಕ್ ಈ ನಮ್ಮ ನೆಕ್ ಈ ಪೆತ್ತ ಪಡಿಕೋಕ ನೆಕ್ ಸೇರಿಂದ ನಮ್ಮ ದೈಕ್ಲೆಗ್ ಸೋಕ್ ಮೈಪೆರಾಡು ನೈಕ್ನ ಪ್ರತಿಯೊಂದು ತರಕಾರಿ ಕಾವಡು ಬಜ್ಜೆ ದೈ ಕಾವಡು ವೈಕಲ್ ಆಪುಂಡು ಬುಡ್ ನಮ್ಮ ಭಾರಿ ಎಡ್ಡೆ ಫಲ ಬರ್ಪುಂಡು ದೈ ಎಡ್ಡೆ ಚೂರು ಗ್ರೋತ್ ಆಪುಂಡು ಮಸ್ತ್ ಬೆನಿಫಿಟ್ ಉಂಡು ಈ ನೆಟ್.